ನಿನ್ನೆ ಒಂದು ವಿಡಿಯೋ ನೋಡಿದೆ, ಯಾರೋ ಹೇಳ್ತಿದ್ರು ಹೊರ ರಾಜ್ಯದವರು ತುಂಬಾ ಜನ ಬಂದು ಕೆಲಸ ಮಾಡ್ತಾ ಇದ್ರೆ, ನಮ್ಮಂಥವ್ರಿಗೆ ಇಲ್ಲಿ ಕೆಲಸ ಇಲ್ಲ, ಹಂಗಾಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಅಂತ ಹೇಳೋದು ಒಂದು ವಿಡಿಯೋ ನೋಡಿದೆ. ನಾನು ಕರ್ನಾಟಕದವನೇ, ನಾನು ಒಬ್ಬ ಕೆಲಸಗಾರನಾಗಿ ಹೇಳ್ತೀನಿ. ಈಗಿನ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಕಾರ್ಮಿಕರ ಸ್ಥಿತಿ ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಕೆಲಸಗಳೇನೋ ಹಿಡಿತೀವಿ, ಆದರೆ ಅದು ಟೈಮಿಗೆ ಬಿಟ್ಕೊಡಲ್ಲ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಕೆಲಸಕ್ಕೆ ಹೋಗುವಂಥ ಟೈಮಿಂಗ್ಸು 10 ಗಂಟೆ, 10:30, 11 ಗಂಟೆ ಈ ಥರ ಟೈಮಿಗೆ ಹೋಗೋದು, ಬರೋದು 5 ಗಂಟೆ 5:30ಗೆಲ್ಲ ಕೆಲಸ ಬಿಟ್ಟು ಬರೋದು. ಅದೇ ಹೊರ ರಾಜ್ಯದಿಂದ ಬರುವಂಥ ಕಾರ್ಮಿಕರು ಕೆಲಸಗಳು ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟೈಮ್ ಟು ಟೈಮ್ ಬಿಟ್ಕೊಡ್ತಾ ಇದ್ದಾರೆ. ಅವರು ಬೆಳಗ್ಗೆ ಬಂದು 9 ಗಂಟೆ ಕೆಲಸ ಹಿಡಿದ್ರೆ ರಾತ್ರಿನೂ ಕೆಲಸ ಮಾಡ್ತಾರೆ, 9:30 ತನಕ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇಷ್ಟಪಡ್ತಾ ಇದ್ದಾರೆ ಜನ, ನಮಗೆಲ್ಲ ದೂರ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ನಮ್ಮದೇ ತಪ್ಪು, ನಾವು ಕಾರ್ಮಿಕರಾಗಿ ನಮ್ಮದು ತಪ್ಪು ಇದು. ಇದನ್ನು ಮೊದಲು ನಾವು ಸರಿಪಡಿಸ್ಕೋಬೇಕು. ಹೊರ ರಾಜ್ಯದವರು ಇಲ್ಲಿ ಬಂದು ಕೆಲಸ ಮಾಡ್ತಿರೋ ಅದು ಅವ್ರ ತಪ್ಪಲ್ಲ, ನಾವು ಇಲ್ಲಿ ಕೆಲಸ ಸರಿ ಮಾಡ್ತಿಲ್ಲ, ಇದು ನಮ್ಮ ತಪ್ಪು. ನಾವು ಕೆಲಸ ಕಲ್ತಿದ್ದೀವಿ ಅನ್ನೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಯಾವ ಥರ ನಾವು ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅನ್ನೋದು ದೊಡ್ಡ ವಿಷಯ. ನೋಡಿ, ಇವಾಗ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನೀವು ಎಲ್ಲೇ ಹೋಗಿ, ಪ್ರತಿ ಊರಲ್ಲೂ ಸುಮ್ಮನೆ ಕೇಳಿ ನೋಡಿ, ಹೆಂಗಣ ಅಂತ ಹೇಳಿದ್ರೆ, ಇಲ್ಲಪ್ಪ ಅವ್ನು ಬಡಗಿ ಯಾಕೋ ಬರ್ತಾನೆ ಇಲ್ಲ, ಟೈಮಿಗೆ ಸರಿಯಾಗಿ ಬರಲ್ಲ, ಕೆಲಸ ಹಿಡಿದ್ರೆ ಕೆಲಸ ಸರಿಯಾಗಿ ಮಾಡಲ್ಲ, ಅದಕ್ಕಾಗಿ ನಾವು ಬೇರೆ UP ಅವರಿಗೆ, ಬಿಹಾರ ಅವರಿಗೆ, ಮಹಾರಾಷ್ಟ್ರದವ್ರಿಗೆ ನಾವು ಕೆಲಸ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವರು. ನನಗೆ ಜನ ಅವ್ರಿಗೆ ಕೆಲಸ ಕೊಡೋದ್ರಿಂದ ನನಗೆ ಬೇಜಾರಾಗ್ತಿಲ್ಲ. ನಾವು ಇಲ್ಲಿ ರಾಜ್ಯದಲ್ಲಿ ಇದ್ದು, ಕರ್ನಾಟಕ ರಾಜ್ಯದಲ್ಲಿ ಇದ್ದು ನಮಗೆ ಕೆಲಸ ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ಇದು ತಪ್ಪು ನಮ್ಮದು, ಇದು 100ಗೆ 100% ತಪ್ಪು ನಮ್ಮದು. ಇದು ನೋಡಿ, ನಾನೊಬ್ಬ ಮರ ಕೆಲಸಗಾರ, ಆದರೆ ನನ್ನಲ್ಲಿ ನಿಷ್ಠೆ ಇರುವಂಥದ್ದು ನಾನು ಹೇಳ್ತಾ ಇದ್ದೀನಿ.